ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲ ಪ್ಲೇಯರ್ಸ್ಗಳು ಸೋಲ್ಡ್ ಆಗಿದ್ದಾರೆ. ಆದರೆ ಅನ್ಸೋಲ್ಡ್ ಅಂತ ಯಾವುದೇ ಟೀಮ್ ಕೂಡ ಇವ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ಕೊಳ್ಳದೆ ಅನ್ಸೋಲ್ಡ್ ಆಗಿರುವ ಪ್ಲೇಯರ್ಸ್ಗಳು ಟಾಪ್ 5 ಪ್ಲೇಯರ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇವರು ಒಂದು ಕಾಲದಲ್ಲಿ ಇವರಂಥ ಪ್ಲೇಯರ್ಗಳೇ ಯಾರು ಇಲ್ಲ ಆಗಿದ್ರು. ಆದರೆ ಇವಾಗ ಏನು ಇವರು ಯಾವುದೇ ಟೀಮ್ಗೆ ಬೇಡವಾಗದೆ ಇವರು ಅನ್ಸೋಲ್ಡ್ ಆಗಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ, ಟಕಾರ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆದ ಒಂದು ಲೈಕ್ ಕೂಡ ಆಗಿತ್ತು ಅಂತ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದ್ಬಿಡೋಣ ಟಾಪ್ 5 ಪ್ಲೇಯರ್ಸ್ಗಳು ಯಾರ್ಯಾರು ಅನ್ಸೋಲ್ಡ್ ಆಗಿರುವಂಥ ಪ್ಲೇಯರ್ಸ್ಗಳು ಅಂತ. ಅದರಲ್ಲಿ ಇಲ್ಲಿ ಸ್ವಲ್ಪ ಸೀನಿಯರ್ಸ್ಗಳು, ಓವರ್ಸೀಸ್ಗಳು, ನಮ್ಮ ಇಂಡಿಯಾದ 2 ಪ್ಲೇಯರ್ಸ್ಗಳಿದ್ದಾರೆ. ಅದೇ ರೀತಿ ಓವರ್ಸೀಸ್ ಆಗಿ 3 ಪ್ಲೇಯರ್ಸ್ಗಳಿದ್ದಾರೆ. ಅದು ಯಾವ್ಯಾವ ಪ್ಲೇಯರ್ಸ್ಗಳು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ಇವರು ಅನ್ಸೋಲ್ಡ್ ಆಗಲಿಕ್ಕೆ ಮೇನ್ ಕಾರಣ ಏನಪ್ಪ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಅಷ್ಟೊಂದು ಇವರ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದಾರೆ, ಅಷ್ಟೊಂದೇನು ಕಳಪೆ ಏನಿಲ್ಲ. ಆದರೂ ಯಾಕೆ ಇವ್ರನ್ನ ಅನ್ಸೋಲ್ಡ್ ಆಗಿದ್ದಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಯಾಕೆ ಯಾವುದೇ ಮ್ಯಾನೇಜ್ಮೆಂಟ್ ಅಂದರೆ ಫ್ರ್ಯಾಂಚೈಸಿ ಕೂಡ ಇವ್ರ ಮೇಲೆ ಇಂಟ್ರೆಸ್ಟನ್ನು ತೋರಿಸ್ಕೊಳ್ಳಿಲ್ಲ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಮೊದಲೇದಾಗಿ ಬರ್ತಾರೆ ಕೇನ್ ವಿಲಿಯಮ್ಸನ್. ಹೌದು, ಕೇನ್ ವಿಲಿಯಮ್ಸನ್ ಅವರು ಅಷ್ಟೊಂದು T20 ಫಾರ್ಮೆಟಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಏನೂ ಬೀರಕ್ಕಾಗಿಲ್ಲ. ಯಾಕಪ್ಪ ಅಂತ ಹೇಳಿದರೆ T20 ಫಾರ್ಮೆಟಲ್ಲಿ ಅಷ್ಟೊಂದು ಇವ್ರ ಮೇಲೆ ಹೋಪ್ ಅಂತ ಯಾವುದೇ ಟೀಮ್ ಕೂಡ ಇಟ್ಕೊಂಡಿಲ್ಲ. ಅದೇ ರೀತಿಯಾಗಿ ಅದೇ ರೀತಿಯಾಗಿ ಒನ್-ಡೇದಲ್ಲಿ ಮಾತ್ರ ಇವರ ಪರ್ಫಾರ್ಮೆನ್ಸ್ ಬಾಲ್ ಟು ಬಾಲ್, ಅದೇ ರೀತಿ ಲೋ ಸ್ಟ್ರೈಕ್ ರೇಟ್ 90-80 ಸ್ಟ್ರೈಕ್ ರೇಟ್ ಆಟಾಡುವಂಥ ಸರಣಿಗಳಲ್ಲಿ, ಅದೇ ರೀತಿಯಾಗಿ ಫಾರ್ಮೆಟಲ್ಲಿ ಆಟಾಡ್ತಾ. T20ಲಿ ಮೊದಲಿನ ಥರ ವಿಲಿಯಮ್ಸನ್ ಇವಾಗ ಇಲ್ಲ ಅಂತ ಯಾವುದೇ ಟೀಮ್ ಕೂಡ ಕೇನ್ ವಿಲಿಯಮ್ಸನ್ ಅವ್ರನ್ನ ಮೇಲೆ ಇಂಟ್ರೆಸ್ಟ್ ತೋರಿಸಲಿಲ್ಲ. 2018 ಫೈನಲಿಸ್ಟ್ ಟೀಮ್ ಆಗಿರುವಂಥ, ಅಲ್ಲಿ ಕ್ಯಾಪ್ಟನ್ ಆಗಿರುವಂಥವ್ರು CSK ಜೊತೆಗೆ. ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಫಾರ್ಮೆಟ್ ಅನುಭವ ಇರುವಂಥ, ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ ಆದರೂ ಕೂಡ ಕೇನ್ ವಿಲಿಯಮ್ಸನ್ ಮೇಲೆ ಯಾವುದೇ ಟೀಮ್ ಕೂಡ ಇವ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ಕೊಳ್ದೇ ಇರೋ ಸಿಕ್ಕಾಪಟ್ಟೆ ಬೇಸರ ಆಗ್ತಿದೆ. ನೋಡೋಣ ಯಾವ್ದಾದ್ರು ಟೀಮ್ ಪರ್ಚೇಸ್ ಮಾಡುತ್ತೆ, ಅದು ಹೇಗೆ ಪರ್ಚೇಸ್ ಮಾಡಬಹುದು ಇವಾಗ ಆಪ್ಷನ್ ಆದರೂ ಕೂಡ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ 2ನೇ ಪ್ಲೇಯರ್ ಆಗಿ ಬರ್ತಾರೆ ಇಲ್ಲಿ ಡೇವಿಡ್ ವಾರ್ನರ್ ಅವರು. ಡೇವಿಡ್ ವಾರ್ನರ್ ಅವರ ಫಾರ್ಮ್ ಒಂದು ಕಾಲದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಟಕ್ಕರ್ ಕೊಡುವಂಥ ಫಾರ್ಮ್. ಆ ರೀತಿ ಒಂದು ಮ್ಯಾಚ್ ಬಿಡದ ಪರ್ಫಾರ್ಮೆನ್ಸ್ ಮಾಡ್ತಿದ್ರು. ಹೇಗೆ ವಿರಾಟ್ ಕೊಹ್ಲಿ ಅವರ ಪ್ರೈಮ್ ಇದ್ದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದ್ರು, ಅದೇ ರೀತಿ ಚಾಚು ತಪ್ಪದೆ ವಾರ್ನರ್ ಅವರು ಕೂಡ ಒಂದು ಕಾಲದಲ್ಲಿ ಅವರಂಥ ಪೀಕ್ ಪ್ಲೇಯರ್ ಅನ್ನೋದು ಯಾರೂ ಇಲ್ಲ ಆಗಿರೋ. ಈ ನಮ್ಮ ಇಂಡಿಯಾ ಕಡೆ ಹೇಗೆ ವಿರಾಟ್ ಕೊಹ್ಲಿ ಅವರು ಪ್ರತಿ ಮ್ಯಾಚ್ ಆಡ್ತಾರೋ, ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಕಡೆ ವಾರ್ನರ್ ಅನ್ನೋರಂತೂ ಪಕ್ಕ ಇದ್ದೇ ಇರ್ತಿದ್ರು. ಆದರೆ ಇವಾಗ ಏನು ಅವರ ಫಾರ್ಮ್ ಯಾವಾಗಿಂದ SRH ಬಿಟ್ಟಿದ್ರು, SRH ಇವ್ರನ್ನ, ಅದೇ ರೀತಿಯಾಗಿ ಇವ್ರು ಯಾವ ರೀತಿ ಫಾರ್ಮಿಂದ ಔಟ್ ಆದರು, ಇಂಟರ್ನ್ಯಾಷನಲ್ T20 ಫಾರ್ಮೆಟಿಂದ ಎಲ್ಲ ರಿಟೈರ್ಮೆಂಟ್ ತೆಗೆದುಕೊಂಡ್ರು. ಅದರ ನಂತರ ಅಂತೂ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ವಾರ್ನರ್ ಅವರು. ಅದ್ರ ಬಗ್ಗೆನೇ ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ. ಯಾಕಪ್ಪ ಅಂತ ನಮ್ಮ RCB ಕೂಡ ಟಾರ್ಗೆಟ್ ಮಾಡಿಲ್ಲ. ಹೋದ ಬಾರಿ ಕೂಡ ಇವ್ರ ಮೇಲೆ ಸಿಕ್ಕಾಪಟ್ಟೆ ಆಸೆ ಇತ್ತು, RCB ಟಾರ್ಗೆಟ್ ಮಾಡ್ಬೋದಂತ. ಹೋದ ಬಾರಿ ಕೂಡ ಮಾಡಲಿಲ್ಲ. ಆದರೆ ಇವರ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದು ಹೋದ ಬಾರಿ ಸೀಸನಲ್ಲೆಲ್ಲ ಖಡಕ್ಕಾಗಿ ಸೆಕೆಂಡ್ ಥರ್ಡ್ ಹೈಯೆಸ್ಟ್ ರನ್ ನನ್ನ ಪ್ರಕಾರ IPL ಹಿಸ್ಟ್ರಿಯಲ್ಲಿ. ವಿರಾಟ್ ಕೊಹ್ಲಿ, ಶಿಖರ್ ಧವನ್ ಬಿಟ್ಟರೆ ಡೇವಿಡ್ ವಾರ್ನರ್ ಅವರು ನನ್ನ ಪ್ರಕಾರ ಹೈಯೆಸ್ಟ್ ರನ್ನಲ್ಲಿ ಇದ್ದಾರೆ ಅಂತಲೇ ಅನ್ನಿಸ್ತಾ ಇದೆ. 2 ಬಾರಿ ಆರೆಂಜ್ ಕ್ಯಾಪ್ ಹೋಡ್ರು ಕೂಡ ಇವರು ವಾರ್ನರ್ ಅವರು. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ವಾರ್ನರ್ ಅವರು, ಲೆಫ್ಟ್ ಹ್ಯಾಂಡರ್, ಕ್ಯಾಪ್ಟನ್ ವೈಸ್. ಅದೇ ರೀತಿಯಾಗಿ ಹಿಟ್ಟಿಂಗ್ ಎಬಿಲಿಟಿ ಅಂತೂ ಬಿಂದಾಸ್ ಆಗಿರುವಂಥ ವಾರ್ನರ್ ಅವ್ರನ್ನ ಯಾಕೆ ಟೀಮ್ ಸೆಲೆಕ್ಟ್ ಮಾಡಲಿಲ್ಲ ಅನ್ನೋ ಸಿಕ್ಕಾಪಟ್ಟೆ ಬೇಸರ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ 3ನೇ ಪ್ಲೇಯರ್ ಆಗಿ ಬರ್ತಾರೆ ಜಾನಿ ಬೇಸ್ಟೋ ಅವರು. ಜಾನಿ ಬೇಸ್ಟೋ ಅವರ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ರೆ ಹೋದ ಬಾರಿಯ ಪಂಜಾಬ್ ಕಿಂಗ್ಸಲ್ಲಿ ಒಂಥರ ಹೈಯೆಸ್ಟ್ ಸ್ಕೋರ್ KKR ಹೊಡೆದಿದ್ದು, 264-500 ರನ್ ಹೊಡೆದಿತ್ತು KKR. ಆದರೆ ಆ ಮ್ಯಾಚಲ್ಲಿ ಜಾನಿ ಬೇಸ್ಟೋ ನನ್ನ ಪ್ರಕಾರ 48 ಬಾಲ್ಗೆ 100 ತಮ್ಮ ಶತಕವನ್ನು ಪೂರ್ಣಗೊಳಿಸಿದ್ರು. ಆ ರೀತಿ ಬಿಂದಾಸ್ ಫಾರ್ಮಲ್ಲಿ ಇರುವಂಥ ಜಾನಿ ಬೇಸ್ಟೋ ಅವ್ರನ್ನ ಪಂಜಾಬ್ ಕಿಂಗ್ಸ್ ಕೂಡ ಟಾರ್ಗೆಟ್ ಮಾಡಲಿಲ್ಲ. ಅದೇ ರೀತಿ ಯಾವುದೇ ಒಂದು ಫ್ರಾಂಚೈಸಿ ಕೂಡ ಜಾನಿ ಬೇಸ್ಟೋನ ಟಾರ್ಗೆಟ್ ಮಾಡಲಿಲ್ಲ. ಅದೇ ರೀತಿ ಅವರ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಒಳ್ಳೆ ಇದೆ, ಅದೇ ರೀತಿ ಹಿಟ್ಟಿಂಗ್ ಎಬಿಲಿಟಿ ಒಳ್ಳೆ ಇದೆ. ಆದರೆ ಅವರು ಈ T20 ವರ್ಲ್ಡ್ ಕಪ್ನ ಫಾರ್ಮ್ ನೋಡ್ಕೊಂಡು ಯಾವುದೇ ಟೀಮ್ ಕೂಡ ಅವ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ಕೊಳ್ದೇ ಇರೋದು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಅದೇ ರೀತಿ ಕೊನೆಯದಾಗಿ 2 ಪ್ಲೇಯರ್ಗಳಿದ್ದಾರೆ, ಅದು ನಮ್ಮ ಇಂಡಿಯಾದ ಪ್ಲೇಯರ್ಸ್ಗಳು. ಯಾರಪ್ಪ ಅಂತ ಹೇಳಿದ್ರೆ ಮೊದಲೇದಾಗಿ ಬರ್ತಾರೆ ಮಯಾಂಕ್ ಅಗರ್ವಾಲ್ ಅವರು. ಮಯಾಂಕ್ ಅಗರ್ವಾಲ್ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇವರ ಫಾರ್ಮ್ ಬ್ಯಾಟಿಂಗ್ ಫ್ಲಾಪ್ ಸಿಕ್ಕಾಪಟ್ಟೆ ಇದೆ. ಅದಕ್ಕಾಗಿ ಯಾವುದು ಟೀಮ್ ಕೂಡ ಇವ್ರ ಮೇಲೆ ಇಂಟ್ರೆಸ್ಟ್ ತೆಗೆದುಕೊಳ್ಳಿಲ್ಲ. ಅದಕ್ಕಾಗಿ ಹೋದ ಬಾರಿ ಪಂಜಾಬ್ ಕಿಂಗ್ಸಲ್ಲಿ ನನ್ನ ಪ್ರಕಾರ ಇದ್ರು ಅನಿಸುತ್ತೆ. ಹೌದು, ಕ್ಯಾಪ್ಟನ್ಸಿ ಮಾಡಿದ್ದಾರೆ ಪಂಜಾಬ್ ಕಿಂಗ್ಸ್ಗೆ. ಆದರೂ ಕೂಡ ನಮ್ಮ RCBನೂ ಕೂಡ ಪರ್ಚೇಸ್ ಮಾಡಲಿಲ್ಲ ನಮ್ಮ ಕನ್ನಡಿಗನಾದರೂ ಕೂಡ. ಮೇನಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ರಣಜಿ ಟ್ರೋಫಿಲೂ ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ವೈಸ್ ಏನೂ ಇಲ್ಲಾಗಿತ್ತು. ಅದಕ್ಕಾಗಿ ಮಯಾಂಕ್ ಅಗರ್ವಾಲ್ ಅವರು ಅನ್ಸೋಲ್ಡ್ ಆಗಿದ್ದಾರೆ. ಅದೇ ರೀತಿಯಾಗಿ ಕೊನೆಯದಾಗಿ 5ನೇ ಪ್ಲೇಯರ್ ಆಗಿ ಬರ್ತಾರೆ ಲಾರ್ಡ್ ಶಾರ್ದುಲ್ ಠಾಕೂರ್ ಅವರು. ಲಾರ್ಡ್ ಶಾರ್ದುಲ್ ಠಾಕೂರ್ ಅವರು ಒಂದು ಕಾಲದಲ್ಲಿ 15-16 ಕೋಟಿಗೆ, ಏನು ಕೋಟಿ ಅಂದರೆ ಬೆಲೆನೇ ಇಲ್ಲ ಆ ರೀತಿ ಶಾರ್ದುಲ್ ಠಾಕೂರ್ ಅವರು 15-16 ಕೋಟಿಗೆಲ್ಲ ಹೋಗ್ತಿದ್ರು ಗೈಸ್ ಲಿಟ್ರಲಿ.
CSK ಬಿಟ್ಟಿತ್ತು. ಅದೇ ರೀತಿ KKR ಹೋದ ಬಾರಿ ಇದ್ರು. KKR ಅಲ್ಲಿ ಅಷ್ಟೊಂದೇನು ಬೌಲಿಂಗ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಇಲ್ದಿರು, ಬ್ಯಾಟಿಂಗ್ ಸ್ವಲ್ಪ ಹೋದ ಬಾರಿ ನಮ್ಮ RCB ಮೇಲೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು ಶಾರ್ದುಲ್ ಠಾಕೂರ್ ಅವರು. ಮೇನ್ ಬ್ಯಾಟಿಂಗ್ ಇಂದ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ರು. ನನ್ನ ಪ್ರಕಾರ ಇವ್ರು ಹೈಯೆಸ್ಟ್ ಬಿಡ್ ಹೋಗ್ಬೋದಾಯ್ತು. ಒಂಥರ ಆಲ್ರೌಂಡಿಂಗ್ ಅಲ್ಲಿ ಇವ್ರನ್ನ ನೋಡ್ತಾ ಇದ್ರು ಅಂತಾನೆ ಹೇಳ್ಬೋದು ಎಲ್ಲ ಫ್ರಾಂಚೈಸಿಗಳು. ಆದರೆ ಈ ಟಾಪ್ 5 ಪ್ಲೇಯರ್ಸ್ಗಳು ಅನ್ಸೋಲ್ಡ್ ಆಗಿದ್ದಾರೆ. ಈ ಎಲ್ಲ ಪ್ಲೇಯರ್ಸ್ಗಳನ್ನ ಮತ್ತೆ ಯಾವ್ದಾದ್ರು ಒಂದು ಟೀಮ್ ಇಂಟ್ರೆಸ್ಟ್ ತೋರಿಸ್ಕೊಂಡು ಬೈ ಮಾಡ್ಬೋದು. ಹೇಗಪ್ಪ ಅಂತ ಹೇಳಿದರೆ, ಈಗೇನು ಮೆಂಬರ್ಸ್ಗಳು ಇದ್ದಾರೆ ಎಲ್ಲ ಟೀಮ್ಗಳಲ್ಲಿ, ಅವ್ರಿಗೆ ಯಾರಿಗಾದ್ರು ಇಂಜುರಿ ಆದರೆ ಆ ಪಾರ್ಟಲ್ಲಿ ಈ ಪ್ಲೇಯರ್ಸ್ಗಳನ್ನು ಅಷ್ಟೇ ಅಮೌಂಟ್ ಕೊಟ್ಟು ಎಷ್ಟು ಅಮೌಂಟ್ ಬೇಕಾದರೂ ಅವರು ಇಂಟ್ರೆಸ್ಟ್ ಇದ್ದರೆ ಪ್ಲೇಯರ್ಸ್ಗಳು ಆ ಟೀಮ್ಗೆ ಬರಬಹುದು. ಆ ರೀತಿ ರೂಲ್ ಇದೆ. ಅದೇ ರೀತಿಯಾಗಿ ಎಲ್ಲ ಪ್ಲೇಯರ್ಸ್ಗಳು ಕೂಡ ಯಾವ ನಮ್ಮ ಫ್ರಾಂಚೈಸಿಗೆ ಬೇಕು ಆ ಪ್ಲೇಯರ್ಸ್ಗಳನ್ನ ಅವರು ಇಂಟ್ರೆಸ್ಟ್ ತೋರಿಸ್ಕೊಂಡು ಅವ್ರಿಗೆ ಎಷ್ಟು ಬಿಡಬೇಕು ಅಷ್ಟು ದುಡ್ಡನ್ನು ಕೊಟ್ಕೊಂಡು ಅವ್ರನ್ನ ಪರ್ಚೇಸ್ ಮಾಡುತ್ತೆ IPLಗೆ. ನನ್ನ ಪ್ರಕಾರ ವಾರ್ನರ್, ಜಾನಿ ಬೆಸ್ಟ್, ಶಾರ್ದುಲ್ ಠಾಕೂರ್ ಅವರೆಲ್ಲ ಹೋಗಬಹುದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ಸುತ್ತೆ? ಇದಿಷ್ಟು ಟಾಪ್ 5 ಅನ್ಸೋಲ್ಡ್ ಪ್ಲೇಯರ್ಸ್ಗಳ ಲೀಸ್ಟ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ, ಲೈಕ್, ಶೇರ್, ಕಮೆಂಟ್ ಮಾಡಿ. ಕ್ರಿಕೆಟ್ IPL ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.